ಸರ್ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಏನನ್ನಿಸ್ತು ಅಂತಂದರೆ ನೀವು ಅಫ್ಕೋರ್ಸ್ ಗೆಸ್ಟ್ಗಳಾಗಿ ನಿಮಗೇನು ಟಾಸ್ಕ್ ಕೊಟ್ಟಿದ್ರೋ ಅದನ್ನು ಮಾಡಿದ್ರಿ, ಇಲ್ಲ ಅಂತಲ್ಲ, ಅದನ್ನು ಕಿಚ್ಚ ಸುದೀಪ್ ಸರ್ಸ್ ಕೂಡ ಹೇಳಿದ್ರು. ಬಟ್ ಹೊರಗಡೆಯಿಂದ ನೋಡ್ತಾ ಇದ್ದವ್ರಿಗೆ ಏನನ್ನಿಸ್ತು ಅಂತಂದರೆ ತುಂಬ ಗಿಲ್ಲಿಯವ್ರನ್ನೇ ಟಾರ್ಗೆಟ್ ಮಾಡಬೇಕು ಅಂತಲೇ ಅನ್ಕೊಂಡು ಬಂದಿದ್ರಾ 3 ಜನ ಗೆಸ್ಟ್, ಎಸ್ಪೆಷಲಿ ನಿಮ್ಮ ಮತ್ತು ರಜತ್ ಅವ್ರ ಬಗ್ಗೆ ಮಾತಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬೇಕು ಅಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರ? ಓಕೆ, ಗಿಲ್ಲಿನೂ ಅತಿರೇಕ ಮಾಡಿದ್ರು ಫಸ್ಟಿಗೆ, ಅದೊಂದು ಮಾತಾಡಿದ್ದು ಅದೆಲ್ಲ. ಬಟ್ ಬೇಕು ಅಂತಲೇ ಅವ್ರನ್ನೇ ಟಾರ್ಗೆಟ್ ಮಾಡೋ ಥರ ಮತ್ತು ಅವ್ರ ಹತ್ರನೇ ಕೆಲಸ ಮಾಡಿಸೋದು. ಫಾರ್ ಎಕ್ಸಾಂಪಲ್ ನೀವು ನೀರೆಲ್ಲ ಚೆಲ್ಲಿದ್ರಿ ಟೇಬಲ್ ಮೇಲೆ, ಅದು ಅವ್ರು ಆ್ಯಕ್ಚುಲಿ ವೆಯ್ಟರ್ ಆಗಿದ್ರು, ಬಟ್ ನೀನು ಅವರೇ ಮಾಡಬೇಕು ಅಂತೆಲ್ಲ ಹೇಳಿದ್ದು, ಅದೆಲ್ಲ ತುಂಬ ಎಲ್ಲೋ ಒಂದು ಕಡೆ ಅತಿರೇಕಕ್ಕೆ ಹೋಯ್ತಾ? ಬಿಕಾಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇಕು ಅಂತಾನೆ ಅಂತ ಅನಿಸಿದೆ ಕೆಲವ್ರಿಗೆ. ಇಲ್ಲಿನ ಏನು ಹೇಳ್ತೀರಾ ಸರ್? ಈಗ ಕರೆಕ್ಟ್ ರೂಟಲ್ಲಿ ಒಂದು ಲಾರಿ ಬರ್ತಿರುತ್ತೆ, ಒನ್ ವೇನಲ್ಲಿ ಒಂದು ಸೈಕಲ್ ಬರುತ್ತೆ, ಅಥವಾ ಒಂದು ಬೈಕೋ ಅಥವಾ ಕಾರ್ ಬರುತ್ತೆ. ಒನ್ ವೇನಲ್ಲಿ ಕಾರೋ ಸೈಕಲೋ ಬಂದು ಗುದ್ದಿದ್ರೆ ಲಾರಿಗೆ ದೊಡ್ಡದು ಯಾವ್ದು ಕಾಣಿಸುತ್ತೆ ನಿಮಗೆ? ಲಾರಿ ತಾನೆ. ಅದ್ರ ಆಪೋಸಿಟ್ ಇರೋದು ರಾಂಗ್ ವೇನಲ್ಲಿ ಬಂದು ಗುದ್ದಿದ್ರೆ ಏನು ಅನಿಸುತ್ತೆ? ಅದು ರೈಟೇ, ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಅನ್ಸಲ್ವ ಸರ್? ಇವಾಗ ನಾವೇನೋ ಸೀಸನ್ 11ಗೆ ಹೋಗಿದ್ವಿ, ಸೀಸನ್ 12ಗೆ ಕರೆದಿದ್ರು, ನನಗೆ ಹೋಗ್ಬೇಕು ಅನ್ನೋದಲ್ಲ, ಒಂದು ಬ್ಯಾಚುಲರ್ ಪಾರ್ಟಿ ಇರುತ್ತೆ, ನೀವು ಅತಿಥಿಗಳಾಗಿ ಹೋಗಿ ಅಂತ. ಇವಾಗ ನಮ್ಮದು ರೆಸಾರ್ಟ್ ಟಾಸ್ಕಲ್ಲಿ ನಾವು ಸಿಕ್ಕಾಪಟ್ಟೆ ಇದಕ್ಕಿಂತಲೂ ತುಂಬನೇ ಆಗಿದೆ ಅಲ್ವಾ. ಅದು ಟಾಸ್ಕ್ ರೀತಿಯೇ ನೋಡಬೇಕೇ ಹೊರತು ಪರ್ಸನಲ್ ರೀತಿಯಲ್ಲಿ ಯಾರೂ ನೋಡೋಕ್ಕಾಗಲ್ಲ. ಇವಾಗ ಅಶ್ವಿನಿ ಮೇಡಮ್ ಅವ್ರನ್ನ ಮತ್ತು ಗಿಲ್ಲಿ ಅವ್ರು ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು 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 ಅವ್ರಾಗ ಅವರ ವ್ಯಕ್ತಿತ್ವವನ್ನು ನೋಡೋಕ್ಕಾಗಲ್ಲ. ಅವರೊಬ್ಬರು ಮ್ಯಾನೇಜರ್ ಇರ್ತಾರೆ, ಒಬ್ಬರು ಸಪ್ಲೈಯರ್ ಇರ್ತಾರೆ, ಒಬ್ಬರು ಏನು ಸರ್ವಿಸ್ ಮಾಡ್ತಾರೋ ಹೌಸ್ ಕೀಪಿಂಗ್, ಲೈಕ್ ಇದೇ ರೀತಿ ನೋಡಬೇಕಾಗುತ್ತೆ ನಾನು. ಅದು ಬಿಟ್ಟು ನಾವು ಪರ್ಸ್ನಲಿ ಅವ್ರನ್ನೆಲ್ಲ ಯಾವಾಗ ಟಾಸ್ಕ್ ಮುಗೀತು ಅಂತ ಬಿಗ್ ಬಾಸ್ ಹೇಳ್ತಾರೋ ಆವಾಗ ಅವ್ರನ್ನೆಲ್ಲರೂ ಧನುಷು ಅವ್ರನ್ನೆಲ್ಲರೂ ನಾನು ಆತ್ಮೀಯವಾಗಿ ಹೋಗಿ ಅಪ್ಕೊಳ್ಳೋದು, ಅವ್ರ ಜೊತೆ ನಾರ್ಮಲಾಗಿ ಕೂತ್ಕೊಂಡು ಮಾತಾಡೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಫಸ್ಟ್ ಬಂದವಾಗ ನಮ್ಮ ಕ್ಯಾರೆಕ್ಟರ್ ಅಲ್ವಾ ಸರ್, ಅತಿಥಿಗಳಾಗಿ ಹೋಗೋದು ಅಂದರೆ ಅತಿಥಿಗಳಾಗಿ ಹೋಗೋದು. ಒಬ್ಬ ಅತಿಥಿಯಾಗಿ ಹೋದವನಿಗೆ ಅದು ಬಿಹೇವ್ ಮಾಡಿದಾಗ ಕೆಲವೊಂದು ಮಾತುಗಳು ಮಾತಾಡಿದಾಗ, ಆಮೇಲೆ ನಮಗೆ ಊಟ ಬಡಿಸ್ಬೇಕಾದ್ರೆ ಮೇಲೆಯಿಂದ ಬಡಿಸಿ, ಯಾಕಂದರೆ ಅವನು ರೈತನೇ, ನಾನು ರೈತರ ಮಕ್ಕಳೇ, ಆ ಊಟ ಬಡಿಸ್ಬೇಕಾದ್ರೆ ನಾವು ಹೇಳ್ತಿರ್ತೀವಿ. ಅದನ್ನು ಕೆಲವೊಂದು ಟೈಮಲ್ಲಿ ಆ ಥರ ಮಾಡಿದಾಗ ನಾನು ಇರಿಟೇಟ್ ಆಗಿದ್ದು ಉಂಟು. ಇರಿಟೇಟ್ ಆದವಾಗ ಕೆಲವೊಂದೆಲ್ಲ ಇದನ್ನು ಅವರೇ ಮಾಡಬೇಕು ಅಂತ, ಅವ್ರ ಕೈಯಲ್ಲಿ ಊಟ ಬಡಿಸ್ಕೊಳ್ಳಿ ಅಂತ. ಏನಕ್ಕೆ ಊಟ ಬಡಿಸ್ಕೊಳ್ಳಿ ಅವ್ರ ಕೈಯಲ್ಲಿ ಅಂತಂದರೆ ಅವ್ರ ಮ್ಯಾನೇಜರು ಅವ್ರಿಗೆಲ್ಲ ಹೇಳಿದಾಗ ಅವ್ರಿಗೆ ಯಾರಿಗೂ ಅದು ತಲೆಗೆ ಹೋಗ್ತಿರ್ಲಿಲ್ಲ, ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನನಗೇನು ಗಿಲ್ಲಿ ಆಸ್ ಎ ಪರ್ಸ್ನಲಿ ನನಗೇನಿಲ್ಲ ಸರ್. ಗಿಲ್ಲಿ ಅವನು ನನಗೆ ಸಪ್ಲೈಯರ್ ಆಗಿ ಕಾಣಿಸ್ತಿದ್ದ ಆ ಟಾಸ್ಕಲ್ಲಿ. ಇನ್ನು ಮ್ಯಾನೇಜರ್ ಯಾರು? ಅಭಿ, ಆ ಮ್ಯಾನೇಜರ್ ಆಗಿ ಕಾಣಿಸ್ತಿದ್ದ. ಇನ್ನೊಬ್ಬರು ಅಶ್ವಿನಿ ಮೇಡಮ್ ಯಾರು ಹಂಗೆ ಕಾಣಿಸ್ತಿದ್ರು. ಇವಾಗ ಅತಿಥಿಗಳು ನೀನು ಆ ಥರ ನಡ್ಕೊಂಡು ಆ ಥರದ್ದು ಬಿಹೇವಿಯರ್ ಮಾಡಿದಾಗ, ನಮ್ಮ ಮೇಲೆ ಬಂದು ಬಿದ್ದು ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಮಾಡಿದಾಗ ನಮ್ಗೆ ಆ ಥರ ಅನಿಸಿದ್ದು ಉಂಟು, ನಾನು ಮಾಡಿದ್ದು ಉಂಟು. ಅಷ್ಟು ಬಿಟ್ಟರೆ ಆಚೆ ಕಡೆ ಬಂದಾದ್ಮೇಲೆ ಕೂತ್ಕೊಂಡು ಮಾತಾಡಿದ್ದೀವಿ, ಅವನು ಸೆಟ್ ವರ್ಕ್ ಬಗ್ಗೆ, ಅವನು ಲೈಫ್ ಬಗ್ಗೆ ಕೂತ್ಕೊಂಡು ಮಾತಾಡಿದ್ದೀವಿ, ಎಲ್ಲನೂ ಆಗಿದೆ. ನಾವು ಸಾಂಗ್ ಆಡಿದ್ದೀವಿ, ಗೇಮ್ಸ್ ಆಡಿದ್ದೀವಿ, ಎಲ್ಲನೂ ಚಟುವಟಿಕೆಗಳೆಲ್ಲ ಆಗಿ ಲಾಸ್ಟಲ್ಲಿ ನಮ್ಮ ತಟ್ಟೆ ಅನ್ನ ಕಿತ್ಕೊಳಕ್ಕೆ ಬಂದಿದ್ದೀರಾ ಆ ಥರದ್ದೆಲ್ಲ ಮಾತುಗಳು ಬಂದಾಗ ಲಾಸ್ಟ್ ಫ್ಯೂ ಡೇಸಲ್ಲಿ ಆ ಥರ ಆಗಿದೆ ಅಷ್ಟೇ. ಯಾಕಂದರೆ ನಾವು ಆ ಥರದ್ದು ಇಲ್ಲ ಸರ್. ನಾವು ಕಲಾವಿದರೆ ಸರ್, ಎಲ್ಲರೂ ಝೀರೋಯಿಂದನೇ ಅಲ್ವಾ ಸರ್, ಎಲ್ಲನೂ ಝೀರೋಯಿಂದನೇ ಫಸ್ಟಿಂದನೇ ನಾವೆಲ್ಲ ಬರೋದು. ಆಮೇಲೆ ನನಗೆ ಯಾರು ಕಪ್ ಎತ್ಕೊಂಡೋದ್ರು ನನಗೇನು ಸರ್, ನನಗೆ ಒಂದು ವಾರಕ್ಕೆ ಅಂತ ಕಳಿಸಿದಾಗ ನಾನು ವಾರ ಅದೇನು ಟಾಸ್ಕ್ ಕೊಟ್ಟಿರ್ತಾರೋ ಅದನ್ನು ಮಾಡ್ಕೊಂಬರ್ತಾನೆ. ಮಹಾರಾಜ ಟಾಸ್ಕ್ ಅಂತ ಕೊಟ್ಟಿದ್ದರು, ಆ ಮಹಾರಾಜ ಟಾಸ್ಕಲ್ಲಿ ನಾನು ಲಾಸ್ಟ್ ಸೀಸನ್ ಕ್ರೂರಿ ಆಗಿದ್ದೆ. ಅದು ಅಷ್ಟೇ ಅಲ್ವಾ ಸರ್. ಇವಾಗ ರನ್ನಿಂಗಲ್ಲಿ ಅವರಿದ್ದಾರೆ, ಆ ಥರದ್ದು ಒಂದಷ್ಟು ಕಮೆಂಟ್ಸು ಅದೆಲ್ಲ ಬಂತು. ನನಗೇನಿಲ್ಲ ಸರ್, ಅವ್ರು ಪ್ರೀತಿ ಮಾಡೋಂಥ ವರ್ಗ ಅವ್ರು ಮಾಡಿದ್ದಾರೆ, ಅದಕ್ಕೆ ನನಗೆ ಅದರಲ್ಲಿ ಏನಿಲ್ಲ ಸರ್. ಅಂದರೆ ಅದು ಕೆಲವೊಂದು ಸಲ ಏನನ್ಸ್ಬಿಡುತ್ತೆ ಅಂದರೆ, ಇವಾಗ ನನ್ನ ಲೈಫಲ್ಲಿ ಒಂದು ಹುಡುಗಿ ಬಂದಿದ್ದಾಳೆ, ನನ್ನ ಲೈಫಲ್ಲಿ ನಾನು ಮದುವೆ ಆಗೋವಂಥ ಹುಡುಗಿ, ಅವರೆಲ್ಲ ನೋಡ್ಕೊಂಡಾಗ ಅವ್ರ ಫ್ಯಾಮಿಲಿ ಎಲ್ಲ ನೋಡಿದಾಗ ಒಂದಷ್ಟು ಆ ಥರ ಬ್ಯಾಡ್ ಕಮೆಂಟ್ಸು ಆ ಥರದ್ದೆಲ್ಲ ನೋಡಿದಾಗೆಲ್ಲ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ನೋವಾಗುತ್ತೆ. ಅವ್ರುಗಳಿಗೇನೋ ಅಂತಂದರೆ ಗಿಲ್ಲಿಗೆ ನಾನೇನೋ ನೋವು ಕೊಟ್ಟೆ ಅಂದಂಗೆ, ಗಿಲ್ಲಿಗೆ ಟಾರ್ಗೆಟ್ ಮಾಡಿದೆ, ಅದಿಲ್ಲ ಸರ್. ನಾನು ಟಾಸ್ಕ್ ಕೊಟ್ಟರು ನಾನು ಹೋದೆ, ನಾನು ಮಾಡಿದೆ, ನಾನು ಬಂದೆ ಸರ್. ಅದ್ರ ಪೇಮೆಂಟ್ ಆಗುತ್ತೆ, ನಾವೆಲ್ಲ ಕಲಾವಿದರು, ಅದೂ ಒಂದು ವೃತ್ತಿನೇ ಅಲ್ವ ಸರ್. ಅದು ಇದು ಮಾಡಿದ್ದಾರೆ ಅಂತ ಯಾರಿಗೂ ಟಾರ್ಗೆಟ್ ಮಾಡಿ ಅವ್ರನ್ನ ಹೋಗಿ ಒಳಗೆ ಆ ಥರದ್ದಿಲ್ಲ ಸರ್. ಆ ಥರದ್ದು ಯಾವುದೂ ಇಲ್ಲ ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.